ಹಾಯ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ರೈತರ ಲಾಗ್ಸ್. ರೈತರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋನ ಬಿಟ್ಟಿದ್ದೆ, ಯಾಕಂತೇಳಿ ಕಾರಣ ನಿನ್ನೆ ವಿಡಿಯೋದಾಗ ಹೇಳೀನಿ. ಸ್ವಲ್ಪ ಬೇಜಾರಾಗನ ಬಿಟ್ಟೀನಿ, ಬಟ್ ಇವಾಗ ಮತ್ತೆ ಚಲೋ ಮಾಡೀನಿ. ಯಾಕಪ್ಪ ಅಂದ್ರೆ ನೀನು ಹೇಳ್ದಂಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡತ್ತಾರ. ಅದಕ್ಕೋಸ್ಕರ ತುಂಬ ಜನ ವಿಡಿಯೋ ಹಾಕ್ಲಿಕ್ಕೂ ಸಬ್ಸ್ಕ್ರೈಬ್ಸ್ ಜಾಸ್ತಿ ಆಗ್ಯಾರ. ಅದಕ್ಕೋಸ್ಕರ ಅದೆಲ್ಲ ನಿಮ್ಮಿಂದ ನೀವು ವಿಡಿಯೋ ನೋಡಿದಕ್ಕನ ಇರಲಿ ಹಾಕ್ಬೇಕಂತ ಅನ್ನಿಸಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಾನು ಒಂದು ರೈತರ ವಿಡಿಯೋ ನೋಡಿ ಹೊಯ್ಕೊಳ್ಳೋರ ಮತ್ತಾಟ ಹೊಯ್ಕೊಳ್ಳಿ, ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ರಿಗೆ ವಿಡಿಯೋ ನೋಡ್ತಾ ಇರ್ತೇಳಿ ಹೇಳಾಕತ್ತೀನಿ. ಏನೋ ನನಗೆ ತಿಳಿದಂಗೆ ಮಾಡ್ತೀನಿ ಅಷ್ಟೆ. ಮತ್ತು ಎಲ್ಲರ ಥರ ಚೆನ್ನಾಗಿ ಮಾಡೋಕೆ ನನಗೆ ಬರೋಂಗಿಲ್ಲ. ನನ್ನ ಕಡೆ ಏನು ವಿಡಿಯೋ ಹಿಡ್ಕೊಂಡು ಈ ಥರ ಸ್ಟಿಕ್ ಮೈಕ್ ಏನೂ ಇಲ್ಲ. ಇದ್ದಂಗೆ ಬದ್ದಂಗೆ ಮಾಡೋದು, ಏನು ಇದ್ದಿದ್ರೊಳಗೆ ವಿಡಿಯೋ ಮಾಡ್ಕೊಂಡು ಹೋಗೋದು ಅಷ್ಟೆ. ಮತ್ತೇನಿಲ್ಲ, ಎಲ್ಲ ಬೇಕಂತೇನಿಲ್ಲ. ವಿಡಿಯೋ ಮಾಡೋಕೆ ಮನಸ್ಸು ಮಾಡ್ಬೇಕನ್ನೋ ತಲೆ ಯೋಚನೆ ನಾ ಮಾಡ್ತಾನೋ ಒಂದು ಧೈರ್ಯ ಇದ್ದರೆ ಅಷ್ಟೇ ಸಾಕು. ಏನು ಬೇಕಾಗಂಗಿಲ್ಲ ಅನ್ಕೋತೀನಿ. ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದರೆ ಹಿಂಗೆ ಇರ್ತಾವೆ ಗೊತ್ತೈತಿ. ಅದ್ರಾಗ ಸ್ವಲ್ಪ ಎಳ್ದೆಳ್ದು ಮಾತಾಡೋದು ಇದು ಒಂದು ಎಲ್ಲರಿಗೂ ಇರೋಂಗಿಲ್ಲ. ಒಬ್ಬೊಬ್ಬರು ಈ ಥರ ಮಾತಾಡ್ತಿರ್ತಾರೆ. ಅದು ನನಗೆ ತುಂಬ ಹೇಳಿದಾಗ ಅನ್ಕೋತ ಮಾತಾಡ್ತೀವಿ, ಇದೇನು ಚಂದ ಹಾಗೆ ಹಿಂಗೆ ಅಂತ ಬಂದಾಗ ಮಾತಾಡಬೇಕಲ್ಲ, ಮತ್ತೇನು ಮಾಡೋದು. ಏನೇನು ಅನ್ಕೋತಾರೆ ಅಂದ್ಕೊಳ್ಳಿ, ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ನೀವು ಅದೆಲ್ಲ ಸಪೋರ್ಟ್ ಮಾಡೋಕ್ಕಷ್ಟೇ ಸಾಕು. ಬರೀ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇವಾಗ 10 ಗಂಟೆ ಹುಡುಗರೆಲ್ಲ ಶಾಲೆಗೆ ಹೋಗ್ಯಾವು. ಆಮೇಲೆ ಅತ್ತಿನೂ ಸಂತಿಗೆ ಹೋಗ್ಯಾರ. ನಮ್ಮವ್ರ ಅತ್ತಿನ ಇಳಿಸಿ ಮೇವು ತೊಗೊಂಬರಕ್ಕೆ ಹೋಗ್ಯಾರ ಅಡ್ಗೋಗಿ. ಸೊ ನಾ ಇವಾಗೆಲ್ಲ ಮನೆಯಾಗಿನ ಅಡುಗೆ ಎಲ್ಲ ಆಗೈತಿ. ಇನ್ನೇನು ಹೊರಗಿಂದಿಲ್ಲ. ಅರ್ಬಿ ಹೋಗಿದ್ದು ಆಮೇಲೆ ಹೊಲ್ದಾಗ ಇವತ್ತೇನು ಕೆಲಸ ಇಲ್ಲ. ಗೊಂಜಾಳದು ಹಾಕೋದೈತೆ ಕರೆ ಮಳೆ ಇಲ್ಲ, ಹಾಗಾಗಿ ಹಾಕಿಲ್ಲ. 2 ದಿನ ಆಗೈತೆ ಕರೆ, ನೀರು ಅದಾವ. ಬಟ್ ಮಳೆಯಾಗಿ ಹಸಿ ಆತಂದ್ರೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಬಿಟ್ಟಿವಿ ಹಂಗೆ. ಇನ್ನು ಟೊಮೆಟೊ ಹರಿದು ಇದಷ್ಟೇ. ಚೌಳಿಕಾಯಿ ಅದು ಟೊಮೆಟೊ ಹರಿದು, ಅದ್ರಾಗೂ ಸ್ವಲ್ಪ ಕಸ ಬಂದೈತೆ ಕಬ್ಬಿನ್ಯಾಗ, ತೆಗಿಬೇಕು. ಏನು ತೆಗಿದಾಕತಿ ಗೊತ್ತಿಲ್ಲ. ನೋಡಿ ಮತ್ತು ವಿಡಿಯೋ ಹಾಕ್ತಿರ್ತೀನಿ, ನೋಡ್ತಾಯಿರಿ. ಇವತ್ತಿನ ಏನೇನು ಕೆಲಸ ಇರುತ್ತೆ ಅಂಥೇಳಿ ಶೇರ್ ಮಾಡ್ಕೋತೀನಿ. ನೀವು ನೋಡಿ ಸಪೋರ್ಟ್ ಮಾಡಿರಿ. ಮೊನ್ನೆ ಲಾಸ್ಟ್ ವಿಡಿಯೋದಾಗ ಇಲ್ಲಿ ಕೊತ್ತಂಬರಿ ಹಾಕಿದ್ನಲ್ಲ. ಸೊ ನೋಡ್ರಿ ಇಲ್ಲಿ ಹೆಂಗೆ ಎದ್ದೈತೆ ಅಂತ, ಚಂದ ಬಂದೈತಿಲ್ಲ. ಈ ಕೊತ್ತಂಬರಿ ಹಾಕ್ಬೇಕಾರೆ ನಮ್ಮ ಅಪ್ಪಾಜಿ ಕಾಲ್ ಮಾಡಿದ್ದೆ. 5 ಎಕರೆ ಹೊಲ ಇಟ್ಕೊಂಡು ಹೊಂಡದ ಮೇಲೆ ಕೊತ್ತಂಬರಿ ಹಾಕ್ತೇನೆ ತಂದಿದ್ರೆ, ಪಲ್ಯಕ್ಕೆ ಬರ್ತೈತಲ್ಲ ಅವಾಗವಾಗ, ಅದಕ್ಕೆ ನಗಂಗಿಲ್ಲ. ಹಾಗಾಗಿ ಇರ್ಲಿ ಅಂಥೇಳಿ ಹಾಕಿದ್ನಿ. ಮಳೆ ಆಗತ್ತಿತ್ತಲ್ಲ, ಹೇಳ್ತೈತಿ ಅಂತ. ಚಲೋ ತಂಗೆ ಎದ್ದೈತೆ ಅಲ್ಲ ಡ್ರ್ಯಾಗನ್ ಫ್ರೂಟ. ಈಗ ಮತ್ತು ನೋಡ್ರಿ ಇಲ್ಲಿ 2 ಆಗ್ಯಾವು. ಇಲ್ಲೊಂದು ಇತ್ತು, ಅದು ಹರ್ಕೊಂಡು ಬಿದ್ದೈತಿ. ಆಮ್ಯಾಗ ಇಲ್ಲೊಂದು ಐತಿ. ಮತ್ತು ಇಲ್ಲಿ ಮೊದಲೇದು ಮನ್ನಿವು ಇವೆರಡು, ಕೆಳಗೊಂದು ಐತಿ. ಆಮ್ಯಾಗ ಇಲ್ಲಿ 2 ಆಗ್ಯಾವು. 5 ಹೊಸ ಅದಾವು, ಮೊದಲೇದು 3 ಅದಾವೆ. 8 ಕಾಯಿ ಇದಾವೆ ಇವಾಗ ಸದ್ಯಕ್ಕೆ. ನೀರು ಭಾಳ ಬಿಡಾತೀವಿ ಈಗ. ಇಲ್ಲೆಲ್ಲ ಫುಲ್ ಅಂದ್ರೆ ಇದಕ್ಕೆ ಡ್ರಿಪ್ಪಿಗೆ ಒತ್ತಿಸಾಕತ್ತೀವಲ್ಲ, ಚಡಿ ಗಿಡ ಎಳ್ಳತ್ತೇಳಿ ಇಲ್ಲಿ ಹೆಂಗೆ ಎದ್ದಾವೆ ನೋಡ್ರಿ ಎಲ್ಲ. ಇವಕ್ಕೆ ಎಳ್ಳತ್ತಿವು ಪಡೋಲ್ ಬೆಳೆ ಇನ್ನು ಗಣಪತಿಗೆ ಪೂಜೆಗೆ ಬರ್ತಾವಲ್ಲ, ಅದಕ್ಕೆ ಇವಾಗ ಅಡ್ವಾನ್ಸ್ ಹಾಕ್ಬೇಕು ಅವನ್ನ. ಈ ಕಾರುಣ್ಣಿಗೆ ಹಾಕಿರೋ ಜಲ್ದಿನೇ ಬರ್ತಾವೆ ಅಂತೇಳಿ ನಾವು ಹೋದ್ವ ಒಂದು 8 ದಿನ ಮ್ಯಾಗ ಆಯ್ತು. ಮಳೆಗೆ ಹೇಳ್ತಾವ ಅಂತೇಳಿ ದೌಡ ಹಾಕಿದ್ದೀವಿ. ಸೊ ಇವಾಗ ಇಷ್ಟು ಎದ್ದಾವೆ ನೋಡ್ರಿ ಅವ. ಜಲ್ದಿನ ಕಾಯಿ ಹಿಡಿಲ್ಲ ಅಂತೇಳಿ ಜಲ್ದಿ ಹಾಕಿದ್ದೀವಿ ನಾವು. ಇವಾಗ ಅದಕ್ಕೆ ನೀರು ಬಿಡಾತೀವಲ್ಲ, ಅದಕ್ಕೆ ಕಾಯಿ ಭಾಳ ಆಗಲ್ಲತೈತಿ. ಇವಾಗ 8 ಕಾಯಿ ಇದಾವೆ. ಇಲ್ಲಿ ಅವು 3 ಆಗನ ಇದೇ ಬರ್ತೈತಿ ಫಸ್ಟಿಗೇನ. ಇವು ಕಾಯಿ ಹಿಡಿತಾವೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಮೆತ್ತಗಾಗ್ಯಾವ ಕೊಳ್ತಂಗೆ. ಅಲ್ಲಿ 2 ಹಂಗಾಗ್ಯಾವು. ಇವೇನು ಗ್ಯಾರಂಟಿ ಇಲ್ಲ ಇದ್ರದ, ಏನು ಮಾಡ್ತಾವೇನೋ. ಬಟ್ ಇನ್ನೊಂದಿಷ್ಟು ತಂದು ಒಣ ಹಾಕ್ಬೇಕು. ಸೊ ಅದನ್ನು ಡ್ರ್ಯಾಗನ್ ಫ್ರೂಟ್ ನೋಡಿದ್ನೆಲ್ಲ ತೋರಿಸ್ಬೇಕನ್ನಿಸ್ತು. ಅಯ್ಯೋ ಗೂಡು ಐತ್ಲ, ಇಲ್ಲೊಂದು ಮರಿ ಮಾತ್ರ ಇಲ್ಲ. ಮೊನ್ನೆ ಇಲ್ಲೇ ಇತ್ತು, ಮರ್ದಿನ ನೋಡಿಗೆ ಮರಿನೇ ಇಲ್ಲ. ಇಲ್ಲೊಂದು ಐತಿ, ಇದ್ರಾಗೂ ಮರಿನೇ ಇಲ್ಲ. ಅದರಲ್ಲಿ ಇತ್ತು, ಆದ್ರೆ ನಮ್ಮ ಬೆಕ್ಕು ಬಿಡಂಗೆ ತಿಂದೇ ಬಿಡ್ತೈತಿ. ಇಲ್ಲಿ ಇದ್ದು ಮೊನ್ನೆ ಹಾರೋಯ್ದು ಮಾಡ್ಕೊಂಡು ಗೂಡು ಮಾಡ್ಕೊಂಡು ಮರಿ ಮಾಡ್ಕೊಂಡು ಹಾರೋಯ್ತು. ಆಮ್ಯಾಗ ಇಲ್ಲಿರೋ ಗೂಡು ನಮ್ಮ ಮೇವು ಕಡೆಯಾಗ, ನಮ್ಮ ಯಜಮಾನ್ರ ಮೇವು ಕಡೆಯಾಗಿತ್ತಲ್ಲಿ, ಅದ್ರಾಗ ಮರಿ ಇದ್ದಿದ್ದಿಲ್ಲ. ಸೊ ಅದನ್ನ ತೊಗೊಂಬಂದಿದ್ರು ಗುಂಡಿಗೆ ಆಡ್ಲಕ್ಕ. ನಾನು ಅಲ್ಲಿ ಗುಬ್ಬಿ ಮೊಟ್ಟೆ ಹಾಕ್ಲಂತೇಳಿ ತೆಗೆದಿಟ್ಟೀನಿ. ಭಾಳ ಬಂದಾವ ವಾಪಸ್. ಮೊನ್ನೆ ಮರಿ ಮಾಡ್ಕೊಂಡು ಹೋಗಿದ್ದೆಲ್ಲ ಗುಬ್ಬಿ ವಾಪಸ್ ಬಂದ. ಇಲ್ಲಿದಾವೆ ನೋಡ್ರಿ ಇಲ್ಲ. ಮತ್ತು ಹೊಡ್ಮಳಿ ತುಂಬ ಖುಷಿ ಆಯ್ತು ನನಗೆ. ಹಾಯ್ ಬರೇ ನೋಡ್ರಿ ಇಲ್ಲಿ ಇದಕ್ಕೆ ಡಬಲ್ ಅದಾವ.
ಹಣ್ಣಿನ ಎಲ್ಲೇ ಹೋಗ್ಯಾವ ಇವಾಗೆಲ್ಲ ಅಕ್ಕಿ ಅಲ್ಲಿ ಹಾಕಿದ್ದೆ ಎಲ್ಲ ತಿಂದಾವ ಇವಾಗ. ಸೊ ಅದಕ್ಕೆ ವಾಪಸ್ ಬಂದಾವ ನನ್ನ ಹತ್ರ ನಾನು ಬಿಟ್ಟು ಹೋಗ್ಲಾರ್ಕ. ಥ್ಯಾಂಕ್ ಯು. ಓಕೆ, ಬಟ್ಟೆ ಅವನಸ್ ತಂದು ಹಾಕ್ತೀನಿ. ನಾಲ್ಗಿ ಮ್ಯಾಗೇನು ಮುಳ್ಳುಗಿಳಿ ಇಟ್ಕೊಂಡೇನು ಎಷ್ಟೊಂದು ಕೆರ್ಕೊಬರ್ಕೈತಿ. ಹಾಂ, ಇಲ್ಲಿ ನೋಡಿ ಇಲ್ಲಿ. ಅಪ್ಪು ಓ ನೆಕ್ ಬೇಡಲ್ಲ. ಅದು ಏನಾಯ್ತು ನಾಲ್ಗಿ ಮ್ಯಾಗ ಅಷ್ಟೊಂದು? ಇವ ಕರುಗಳ ಸಣ್ಣ ಇರ್ತಾವಲ್ಲ, ಅವಕ್ಕೆ ಹಾಲು ಕುಡಿತಿರ್ತಾವಲ್ಲ, ಹಾಲು ಒಳಗೆ ಹೋಗ್ಲತ್ತ ನಾಲ್ಗಿ ಮ್ಯಾಗೆಲ್ಲ ಈ ಥರ ಹಿಂಗೆ. ಆ್ಯಕ್ಚುಲಿ ಬೆಕ್ಕೆಲ್ಲ ಹಾಲು ಕುಡಿತಿರ್ತಾವೆ, ಅದ್ರ ನಾಲ್ಗಿ ಮ್ಯಾಗ ನೋಡ್ಬೇಕು ಹಿಂಗೆ ಸ್ವಲ್ಪ ಹಿಂಗೆ ಕೆರಕ್ ಇರುತ್ತೆ. ಒಂದಿಷ್ಟು ವಿಡಿಯೋದಾಗೆಲ್ಲ ಹಾಕಿರ್ತಾರೆ, ನೋಡ್ಬೋದು ನೀವು. ಆ ಥರ ಈಗ ಸಣ್ಣ ಇದ್ದಾಗ ಇವಕ್ಕೆ ನಾಲ್ಗಿ ಕೆರಕ್ ಭಾಳ ಇರ್ತೈತಿ. ಅವಕ್ಕೂ ಹಾಲು ಕುಡಿತಿರ್ತಾರಲ್ಲ, ಜಕ್ಕೊಂಡಿದ್ದೆಲ್ಲ ಒಡ್ಮಳೆ ಬರಬಾರ್ದು, ಅದೆಲ್ಲ ಒಳಗೆ ಹೋಗ್ಲಿ ಅಂತೇಳಿ. ಅದಕ್ಕೆ ಇದು ಹಾಕಿದಂಗೆಲ್ಲ ಸಿಕ್ಕಾಪಟ್ಟೆ ಮುಳ್ಳು ಚುಚ್ಚಿದಂಗೆ ಆಗತ್ತೈತಿ ಕೈಗೆಲ್ಲ. ನೆಕ್ ಬೇಡಲ್ಲ, ಸುಮ್ಮನೆ ಇರೋ ಒಂದು ಇಟಕಾಳು ಕಾಣಿಸತ್ತಿ. ವಿಡಿಯೋ ಮಾಡತ್ತೀನಿ ನೋಡಿಲಿ. ಹಾಯ್ ಮಾಡು, ಹಾಯ್ ಮಾಡಿ, ಕಿವಿಲೆ ಮಾಡಿ ಹಾಯ್ ಹಾಯ್. ಮಗನ ಇಲ್ಲಿ ನೋಡಿಲಿ, ಇಲ್ಲಿ ನೋಡಲಿ ಚಿಟ್ಕೋಬೇಡಿ ನೋಡು. ಇಲ್ಲಿ ನೋಡ್ಲ ಅಲ್ಲಿ ಬಂದ ನಿನಗಿಲ್ಲ. ಅಪ್ಪು ಕಡೆ ಬೇಡಲ್ಲ, ಹೋಗ್ಲೆ. ಸಣ್ಣ ಹುಡುಗರ್ಗತ್ಲೆ ಕಡಿತಾನ ಮಗ, ಬರೀ ಕಡಿತಾನ. ಹೋಗಿ ಬೇಡ, ಹೋಗಿ ನನಗೂ ಏನು ರಂಬಸ್ಬೇಡ, ಹೋಗಿ ನೀ ಅಲ್ಲಿ ನೆಕ್ತಿ ಅರ್ಬಿ ನೆಕ್ತಿ ಹುಚ್ಚ. ಎಷ್ಟು ಕೊಬ್ಬೈತಿ ನಿನಗೆ, ಹಿಡಿ ಲೈತ್ ಬಾ. ಏಯ್ ನೋಡ್ರಿ ಹೆಂಗೆ ಓಡಾಡತ್ತಾಳ ಅವಳು. ಅದಕ್ಕೆ ಬರೀ ಮುಸುರಿ ನೀರು ಅಷ್ಟೇ ಬೇಕು. ಈಗ ಹಂಗೆ ನೀರು ಇಡ್ತೇನಂತ ಹೇಳಿ ಬಿಚ್ಚು ಬಿಡ್ಸುತ್ತಿಲ್ಲ, ಒಳಗೆ ಓಡೋಗಿತ್ತು. ವಾಪಸ್ ಹಿಡ್ಕೊಂಬಂದೇನೀಗ, ಮತ್ತು ಹೆಂಗೆ ಓಡಾಡ್ತೀನಿ. ನಡಿ ನೀರು ಕುಡಿ. ಎಲ್ಲಿ ಹೋಗ್ತಿ? ಹಾಂ, ನೀರು ಕುಡಿದಂದ್ರೆ ಮಧ್ಯಾಹ್ನ ಆದ್ರೆ ಮುಸುಳಿ ನೀರು ಇಡ್ತೇನಲ್ಲ, ಈಗ ಇಲ್ಲಿ ಹಾಗೆ ನೀರು ಇಡ್ತೀನಿ ಹೊರಗಿನ ಉಪ್ಪು. ಅದಕ್ಕೆ ಅವಾಗ ಕುಡಿದ ನಾಯಾಕತ್ತೈತಿ. ಅದಕ್ಕೆ ಹಿಟ್ಟು ಹೋದ್ ಹಾಕೇನು ಕರೆ ಅಲ್ಲ, ಒಂದಿಷ್ಟು ಮೂಸು ನೋಡ್ದಂಗೆ ಆಡಿ ಹೆಂಗೆ ಓಡಿ ಬರ್ತೈತಿ ನೋಡ್ರಿ ತನ್ನ ಜಾಗಕ್ಕೆ ತಾನ. ಇಷ್ಟು ಕುಬ್ಬಲ್ಲ ನಿಂಗೆ. ಬಾ, ಮಧ್ಯಾಹ್ನ ನೀರು ಕುಡ್ಸ್ಲಿಕ್ಕಂದ್ರೆ ಏನು ಮಾಡ್ತೀವಿ ಇವಾಗ? ಹಾಂ, ಇದು ನೋಡ್ರಿ ಎಷ್ಟು ಶಾನೆ ಐತಿ. ಇದಕ್ಕೆ ಬರೀ ನೀರು ಅಷ್ಟೇ ಅದ್ರಾಗ ತಂದು ಹೆಡ್ಸಿರ ಸಾಕು, ಕುಡಿಯಾಕ ಹತ್ತೈತಿ. ಆದ್ರೆ ಇರ್ಲತ್ತು ನಾನು ಹಿಟ್ಟು ಹಾಕ್ತಾನೆ. ಹಿಟ್ಟು ಹಾಕಿರೋ ಇಂಥ ಬಕೆಟ್ಲೆ ಇಲ್ಲಂದ್ರೂ ಮಿನಿಮಮ್ ಇವಾಗ ಕುಡಿಸ್ಲಾರ ಒಮ್ಮೆ ಮಧ್ಯಾಹ್ನ ಕುಡಿಸಿದ್ರೆ 7ರಿಂದ 8 ಬಕೆಟ್ ನೀರು ಕುಡಿತೈತಿ ಈ ಬಕೆಟ್ಲೆ. ಆದರೆ ನಾನು ಇವಾಗಷ್ಟು ಕುಡಿಸ್ತೀನಿ, ಆಮ್ಯಾಗಟ್ಟು ಕುಡಿಸ್ತೀನಿ. ಮಳೆಗಾಲದಿಂದಾಗ ಏನು ಜಾಸ್ತಿ ಜಲ್ದಿ ಕುಡ್ಸಕ್ಕೆ ಹೋಗಂಗಿಲ್ಲ. ಅಂದ್ರೆ ಮಧ್ಯಾಹ್ನ ಇವಾಗ 10-11 ಗಂಟೆ ಇವಾಗ ಹಾಕಿ ಕುಡ್ಸಕ್ಕೆ ಹೋಗಂಗಿಲ್ಲ. ಜಾಸ್ತಿ ಅದು ಈ ಟೈಮ್ನಾಗ ಕುಡಿ ರೂಢ ಇಲ್ಲ ಅವಕ್ಕೆ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಒಮ್ಮೆ ಕುಡಿಸ್ತೀವಲ್ಲ, ಭಾಳ ನೀರು ಕುಡಿತೈತಿ. ಹಿಟ್ಟಿದ್ರೆ ಮುಗ್ದಾಗ ಹೋಯ್ತು, ಮತ್ತೆ ಇನ್ನೂ ಜಾಸ್ತಿನೇ ಜಗ್ತೈತಿ. ಇದು ಎಷ್ಟು ಹಿಟ್ಟು ಹಾಕ್ತಿರ ಹಂಗೆ ಕುಡ್ದಿದ್ದೆ. ಅದಕ್ಕೆ ಹಂಗೈತೆ. ಅದು ಸ್ವಲ್ಪ ಸರ್ಗೈತಿ ಈಗ. ಮತ್ತು ಯಾಕಪ್ಪ ಅಂದ್ರೆ ಮೇವು ಗೊಂಜಾಳ ಮೇವು ಎಲ್ಲ ಆಯ್ತು. ಇವಾಗ ಮತ್ತು ಕಣಿಕಿ ಸ್ವಲ್ಪ ಹುಲ್ಮೇವು ತಂದು ಹಾಕ್ತೀವಿ. ಕರೆ ಈ ಟೈಮ್ನಾಗ ಹಿಂಗೆ ಆಗ್ತದೆ ದನಗಳು ಸ್ವಲ್ಪ. ಮಳೆಗಾಲ ಟೈಮ್ನಾಗ ಮೇವೆಲ್ಲ ಸ್ವಲ್ಪ ತುಳ್ದಾಡೆಲ್ಲ ಪಿಚಿ ಅಂತಿರ್ತೈತಿಲ್ಲ, ಹೀಗೆಲ್ಲ ಆಗಿ ಹಂಗೆ ಸ್ವಲ್ಪ ಕರಗ್ತಾವೆ. ಮತ್ತು ಪರವಾಗಿಲ್ಲ, ಮತ್ತು ರೆಡಿ ಆಗತ್ತೆ. ಇನ್ನೂ ಸ್ವಲ್ಪ ದಿನದಾಗ ನೋಡತ್ರಿ ಹೆಂಗೆ ಆಗ್ತೈತಿ ಅಂತೇಳಿ. ಸಾಕ ಬಾ, ಹೋಗುನ್ ಬಾ. ಬಾಲೆ, ಯಾಕೆ ಇನ್ನಸ್ ಕುಡಿತಿ? ಹೇಳ್ಬೇಕಲ್ಲ ಮತ್ತೆ. ಓ ಕುಡಿ. ಅದಕ್ಕೆ ಇಲ್ಲಿ 2 ಕಡೆ ತೆಗೆದಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಅಲ್ಲೇ ತಿಪ್ಪಿ ಮಾಡಿ ಅಲ್ಲೇ ಇಟ್ಬಿಟ್ಟಿವೆಲ್ಲ. ಒಯ್ದು ಕ್ಲೀನ್ ಮಾಡಿ ಇವಾಗೇನು ಹಾಗೇನು ಹೊಲಸಾಗಂಗಿಲ್ಲ. ಸ್ವಲ್ಪ ಇದು 6ನೇ ಕಳಶಿ ಹಾಕೀನಿ. ಮತ್ತು
ಸ್ವಲ್ಪ ಕುಡಿತು ಬಿಟ್ಟಿತ್ತು ಮತ್ತೆ ಜಗ್ಗಾಕೈತಿ. ನಾವು 6ನೇ ಕಳಿಸಿದ್ರು ಬೆಳಿಗ್ಗೆನೇ ಲೇ ಟ್ಯಾಂಕ್ ಹಿಂಗೆ ಕಟ್ಸಿ ಏನು ಹೊಟ್ಟೆಯಾಗ. ಕುಡಿ ಕುಡಿ ಬಾ ಹೋಗುನು. ಸಾಕ ನೆನಸ್ ಕುಡಿತೀವಿ ಬಾ, ಸಾಕಾಗೈತಿ ಬಾ 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 ಬಾ. ಅಪ್ಪು ನಮ್ಮ ಅಪ್ಪಗೆ ನೀರಿಟ್ರೆ ಅಂತೂ ಮುಗ್ದೇ ಹೋಗುತ್ತೆ. ಬರೀ ಚಲ್ಲೋದ್ರಾಗ ಇರ್ತಾನೆ. ಸಣ್ಣ ಹುಡುಗರು ಹೆಂಗೆ ಉಳಿಸ್ತಾವಲ್ಲ ಹಂಗೆ ಅವನು. ನಮ್ಮ ಸ್ಟೋರ್ ರೂಮ್ಗೆ ಹೋಗೋಣ ಬರ್ರಿ. ನೋಡ್ರಿ ಇಲ್ಲಿ ಎಲ್ಲ ತೂತು ಮಾಡಿ 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 ಎಲ್ಲ ಹಾಳು ಮಾಡ್ಲಕತ್ತಾವ. ನಿನ್ನೆನ ಎಲ್ಲ ಕ್ಲೀನ್ ಮಾಡ್ಯಾರ ನಮ್ಮವ್ರ. ನೋಡ್ರಿ ಇಷ್ಟು ಹಸನ್ ಹಿಂಗೆ ಮಾಡ್ಯಾರ. ಇಷ್ಟಿಟ್ರು ಮತ್ತು 4 ದಿನದಾಗ ಧೂಳು ಮೆತ್ಕೊಂಡು ಬಿಟ್ಟಿರ್ತೈತಿ, ತುಂಬಿಬಿಡ್ತೈತಿ. ಶ್ರೀಮಂತರ ಮನೆಯಲ್ಲಿ ಬಟ್ಟೆಗಳು ಹೆಂಗೆ ಹಾಕಿರ್ತಾರಲ್ಲ ಒಂದಾಗನ ಒಂದೊಂದಾಗನ ನಮ್ಮ ಮನ್ಯಾಗ ಈ ಥರ ನೋಡ್ಬೋದು. ಯಪ್ಪ ಇದೆಲ್ಲ ಮೇಕಪ್ ಸೆಟ್ ಇಟ್ಕೊಂಡಿರ್ತಾರಲ್ಲ ಅವರು ಆ ಥರ ನೋಡ್ರಿ. ಇದು ಮೇವೆಲ್ಲ ಗೊಳೆ ಮಾಡಿ ದನಗಳಿಗೆ ಮೇವು ಹಾಕೊಂಡತ್ರಿ. ಫಸ್ಟ್ ಇದನ್ನೆಲ್ಲ ಕಸ ಹೊಡ್ಕೊಂಡ ಈ ಥರ ಗೊಳೆ ಮಾಡ್ಕೊತೀನಿ. ಎಲ್ಲ ಗೊಳೆ ಮಾಡ್ಕೊಂಡ್ರಿ. ಇನ್ನು ಬುಟ್ಟ್ಯಾ ತುಂಬಿ ದನಗಳಿಗೆ ಹಾಕೊಂಡತ್ತ. ಇವಾಗ ಕರ್ಕೊಳಿಗೆ ಅಷ್ಟ ಅದಕ್ಕೊಂದು ಬುಟ್ಟಿ ಇದಕ್ಕೊಂದು ಬುಟ್ಟಿ ಹಾಕೀನಿ. ಇವು ಜಾಸ್ತಿ ತಿಂತಾವ, ಅವು ಜಾಸ್ತಿ ತಿನ್ನಂಗಿಲ್ಲ. ಅವು ಸ್ವಲ್ಪ ಹಾಕೀನಿ, ಇವು ಭಾಳ ಹಾಕೀನಿ. ಆಡುಗಳಿಗೇನು ಮೇವು ಹಾಕಿಲ್ಲ. ಯಾಕಪ್ಪ ಅಂದ್ರೆ ಅವಕ್ಕೆ ಬೆಳಿಗ್ಗೆ ಕಾಳು ಇಟ್ಟಿರ್ತೀವಿ ನಾವು. ಅದಾದ ಬಳಿಕ ಇವಾಗ ನಮ್ಮವ್ರು ಹೋಗ್ಬೇಕಾರೆ ಮೇವು ಒಗೆದು ಹೋಗ್ಯಾರ ಆಲ್ರೆಡಿ. ಸೊ ಹಾಗಾಗಿ ಇದಕ್ಕೇನು ಒಗ್ಯಂಗಿಲ್ಲ. ಇವಾಗ ಅವೆಲ್ಲ ಅದನ್ನ ಜೀರ್ಣ ಮಾಡ್ಕೋಬೇಕು. ಅದಕ್ಕೋಸ್ಕರ ಇವಾಗ ಅಲ್ಲಿ ಮೊಟ್ಟೆ ಇಟ್ಟಿದ್ದು ನಾನು ಅಂದ್ರೆ ಮೇವ್ನ್ಯಾಗ ಹಾಕಿತ್ತು. ಅದು ತಂದ ಕೋಳಿ ಅಲ್ಲೇ ಇಟ್ಟು ಹೋಗಿದ್ದೆ ಹೊರಗೆ. ಅದನ್ನ ತಂದ ಇವಾಗ ಡಬ್ಬೆ ಹಾಕಿ ಒಳಗೆ ಇಡ್ಲಾತ್ತೀವಿ ಫ್ರಿಜ್ನ್ಯಾಗ. ಫ್ರಿಜ್ ಒಂದು ಸ್ವಲ್ಪ ಹೊಲಸಾಗೈತಿ. ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಂತ ಅದಕ್ಕಿಂತ ಮುಂಚೆ ಬಾಂಡೆ ಒಂದು ಸ್ವಲ್ಪ ಇಟ್ಟಿದ್ದೆ. ಅವನ್ನ ತಿಕ್ಕೋಬೇಕಂತ ನೋಡ್ಷ್ಟರಲ್ಲಿ ಸಾಬಾನು ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಅದಕ್ಕೆ ಒಂದು ಹೊಸದ ಸಾಬಾನು ಹಾಕೀನಿ. ಇದಕ್ಕೆ ಏನಪ್ಪ ಅಂದ್ರೆ ಈ ಥರ ಯಾಕೆ ಮಾಡೀನಂದ್ರೆ ಅಲ್ಲಿ ನೀರು ನಿಂದಿರುತ್ತಲ್ಲ ಅದ್ರಾಗ ತಿಕ್ಕಿ ಇಡೋಣ. ಅದಕ್ಕೆ ನೀರು ನಿಂತಂದ್ರೆ ಸಾಬಾನು ಜಲ್ದಿ ಖಾಲಿ ಆಗ್ತೈತಿ. ಈ ಥರ ಮನೆ ಕಟ್ಸೋದೊಂದು ಬೇಕಾಡ್ರೆ ಇರಲಿ. ಇದನ್ನು ಕ್ಲೀನ್ ಮಾಡೋದ್ರಾಗ ರಗಡ್ ಸಾಕಾಗಿ ಹೋಗುತ್ತೆ. ಏನಪ್ಪ ಅಂದ್ರೆ ನಮ್ಮ ಹೊಲ ಮನೆ ಕೆಲಸ ಆಗ್ತಿರ್ತಾವಲ್ಲ, ಹೊರಗೆ ಗೆಳೆಯದು ಹೊಡಿತಿರ್ತಾರೆ ಆಜು ಬಾಜು. ಅದ್ರ ಬಿಟ್ಟು ಹೊರಗೆ ಹೆಣ್ಕಸ್ ಮಾಡ್ತಿರ್ತಾರೆ, ಕಸ ಗುಡಿಸ್ತಾರೆ. ಅದ್ರ ಧೂಳು ಎಲ್ಲ ಈ ಕಿಟಕಿ ಮುಖಾಂತರ ಎಲ್ಲ ಬರ್ತೈತಿ. ಎಷ್ಟು ವರ್ಷರು ಸಾಕು ಹಂಗೆ ನೋಡ್ರಿ ಇಲ್ಲಿ ಹೊಲಸ ಈ ಥರ ಬೀಳ್ತಾನೆ ಇರ್ತೈತಿ. ಅದ್ರಾಗ ಇವನ್ನೆಲ್ಲ ನೀಟಾಗಿ ಎಷ್ಟು ಇಟ್ಟರು ನಮ್ಮ ಹುಡುಗರು ಬಿಡಂಗಿಲ್ಲ. ಅದಕ್ಕೆ ಎಲ್ಲರೂ ಅಂತಾರೆ, ನೇರವಾಗಿ ಹೇಳ್ತಾರೆ, ಏನು ಅಶ್ವಿನಿ ಇಂಥ ಚಲೋ ಮನೆ ಕಟ್ಸೀರಿ ಎಲ್ಲ ಗಲೀಜಾಗಿಡ್ತಿ ಅಂತ ಹೇಳ್ತಾರೆ. ಸೊ ಏನು ಮಾಡೋಕ್ಕಾಗಂಗಿಲ್ಲ. ಕೆಲಸ ಅದ್ರ ಮಧ್ಯೆ ದನಗಳು, ಅದ್ರ ಮಧ್ಯೆ ಯೂಟ್ಯೂಬು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಒಂದೊಂದು ದಿನ ಹಾಗೆ ಬಿಟ್ಟಿರ್ತೀನಿ, ಒಂದೊಂದು ದಿನ ಕ್ಲೀನ್ ಮಾಡ್ತೀನಿ. ಇದ್ರ ಬದಲೇ ಗುಡಿಸಲ್ನ್ಯಾಗ ಇರೋದ ಬೆಸ್ಟ್ ಅನ್ಸಿಬಿಟ್ಟೈತೆ ನನಗಂತೂ. ಗುಡಿಸಲ್ನ್ಯಾಗಿದ್ರೆ ಏನಿಲ್ಲ, ತಿಂಗಳಿಗೊಮ್ಮೆ ಅಮಾವಾಸ್ಯೆ ಬರ್ತಾರೆ ಹೆಂಡಿ ಹಾಕಿ ಸಾರಿಸಿ ನೀಟಂಗಿ ಮಸ್ತ್ ಕಾಣಿಸ್ತಿರ್ತೈತೆ ಮನೆ. ಅವಾಗ ನಂಗೆ ಭಾಳ ಮೆಮೊರಿ ಅದಾವ. ಹೆಂಡಿ ಅಮಾವಾಸ್ಯೆ ಬರ್ತಂದ್ರೆ ಅವತ್ತಿನ ಮೊದಲೇ ದಿನ ನಾನು ಮನ್ಯಾಗ ನಿಂದಿರ್ತಿಲ್ಲ, ಎಸ್ಕೇಪ್ ಆಗಿಬಿಡ್ತಿದ್ದೆ. ಯಾಕಂದ್ರೆ ನಮ್ಮವ್ವ ಸಾರ್ಸಕ್ಕೆ ಹಚ್ತಾಳಂತ ಹೇಳಿ. ಆದ್ರೂ ಹೆಂಗೋ ಮಾಡಿ ಬಂದು ನನಗೆ ಗಂಟು ಬೀಳ್ತಿತ್ತು ಸಾರಿಸೋದು. ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಅಂತೇಳಿ ಮನೆ ಮುಂದೆ ದೊಡ್ಡ ಗಿಡ ಇತ್ತು. ಗಿಡದಾಗ ತುದಿಯಾಗ ಹತ್ತಿ ಕುಂದಿರ್ತಿದ್ನಿ, ಬಡ್ಗಿಲೆ ಬೀಳ್ತಾವ ಅಂಥೇಳಿ. ಆದ್ರೂ ಮತ್ತು ಕಡೆಗೆ ಇಳಿದು ಬೀಳೋಕ್ಕಾದ್ರೂ ಬೀಳತ್ತಿತ್ತು. ಅಪ್ಪಾಜಿ ಇದ್ರೆ ಏನು ಬೀಳ್ತಿದ್ದಿದ್ದಿಲ್ಲ. ಇರ್ಲಿಕ್ಕಂದ್ರೆ ಗ್ಯಾರಂಟಿ ಹೊಡೆಸ್ಕೊತಿದ್ನಿ. ನಮ್ಮ ಮಮ್ಮಿ ನಮ್ಮ ಅಣ್ಣಾಗ ಏನು ಮಾಡ್ತಿದ್ದಿದ್ದಿಲ್ಲ. ಇಬ್ಬರಿದ್ರು. ದೊಡ್ಡಣ್ಣ ಏನಿಲ್ಲ ಪಾಪ, ಭಾರಿ ಸೈಲೆಂಟ್. ಆದ್ರೆ ಸಣ್ಣನ ಸಿಕ್ಕಾಪಟ್ಟೆ ವಾಂಡ್ ಅಂತಾರಲ್ಲ ಆ ಥರ ಇದ್ದ. ಆದ್ರೆ ಅವ್ರಿಬ್ರದ್ದೆಲ್ಲ ಸೇರಿ ಬಂದು ನನಗೆ ಲತ್ತು ಬೀಳ್ತಿದ್ದು. ನಾವು ಒಬ್ಬಾಕಿನಂತೇಳಿ ಅಷ್ಟೇ ಮುದ್ದು ಮಾಡ್ತಿದ್ರು, ಅಷ್ಟು ಲತ್ತಿನೂ ಕೊಡ್ತಿದ್ರು. ಏನು ಮಾಡೋಕ್ಕಾಗಂಗಿಲ್ಲ. ಫುಲ್ ಮಳೆ ಇಳ್ದೈತಿ, ಮಾಡೆಲ್ಲ ಹಾಕೈತಿ, ಮಳೆ ಬರೋಂಗೈತಿ. ಅದಕ್ಕೆ
ಇನ್ನು ಯಾರು ಬಂದಿಲ್ಲ. ಇವಾಗ ಬರ ನೀರು ಕುಡಿಸ್ಬಿಟ್ರೆ ಆಮ್ಯಾಗ ಮಳೆ ಬಂದಾಗ ರಾಡ್ಯಾಗೆಲ್ಲ ಕುಡಿಸೋದು ಇದನ್ನ ಇರೋಂಗಿಲ್ಲ. ಸೊ ಹಾಗಾಗಿ ಇವಾಗ ದನಗಳಿಗೆ ನೀರು ಕುಡ್ಸೋಣಂತ ಬರ್ರಿ. ಅಲ್ಲಿ ಮಳೆನೂ ಬಿಡ್ತು. ಇನ್ನು ನೀರು ಕುಡ್ಸೋದು ಕಂಟಿನ್ಯೂ ಐತಿ. ಇವಾಗ ಅರ್ಬಿ ತಕೊಂಡು ಕೋಳಿ ಕಾಟ ತಡ್ಯಾಕ ಆಗೋಲ್ಲ. ಅಲ್ಲಿ ತಿಪ್ಪಿ ಹಾಕಿವಲ್ಲ ಎಲ್ಲ ಕೆದರಿ ಆಚೆ ಕಡೆ ಹೋಗ್ದಾವು. ಆಚೆ ಕಡೆ ಮ್ಯಾಗಿನ ಬೋದ್ ಮ್ಯಾಗಿಂದ ಎಲ್ಲ ತಂದು ಕವಲೆ ಹೋಗೋದಾವು. ಅದಾಲ್ದ ಇಲ್ಲಿ ಅರ್ಬಿ ಇಡ್ಬೇಕಂತ ಹೇಳಿ ಬಂದೆ. ಇಲ್ಲಿ ನೋಡ್ರಿ ಕುತ್ಕೊಂಡು ಹೆಂಗೆ ಹೇಳ್ತೈತಿ. ಇದ್ರ ಕಾಲ ಸಾಕಾಗಿ ಹೋಗೈತಿ ನನಗಂತೂ. ಇರಬೇಕು ಇರಬಾರ್ದು. ಇದ್ರೆ ಏನೋ ಮೊಟ್ಟೆ ಸಿಗ್ತಾವ, ಅದಕ್ಕೆ ಇರಲಿಲ್ಲ ಅಂದ್ರೆ ಸಿಗಂಗಿಲ್ಲ. ನೋಡ್ರಿ ಎಲ್ಲಿ ಹೇಳ್ತೈತಿ ಲೇ ಬದಮಾಸ್ಗಳ. ನೋಡ್ರಿ ಇಲ್ಲಿ ಮೊನ್ನೆ ನಮ್ಮವ್ರು ಏನು ಬಗ್ಗೆ ಪಾಪ ತುಂಬ ಕಷ್ಟಪಟ್ಟು ಮಾಡಿ ಕವಲಿ ಎಲ್ಲ ಇದೆಲ್ಲ ಹೊಲಸು ಹಿಡಿಸ್ಬಿಟ್ಟಿದ್ದು. ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಎಲ್ಲ ಎತ್ತಿ ಹಾಕ್ಯಾರ ನೋಡ್ಬರ್ರಿ. ಇದು ಕವಲಿ ಎಲ್ಲ ಫುಲ್ ಎಲ್ಲ ಹಸನ್ ಮಾಡ್ಯಾರ. ಆದ್ರೆ ಇದ್ರದಗದನ ಇದೆ. ಮತ್ತು ನೋಡ್ರಿ ಅಲ್ಲಿ ಆಗಿರ್ಬೋದು ಎಲ್ಲ ಮತ್ತು ಹೆಂಗಿದ್ದಂಗೆ ನೀರು ಬರಲ್ಲಂಗೆ ಆಗೈತಿ. ಇಲ್ಲಿ ಎಲ್ಲ ಹೋಗ್ದಾವು. ಇದನ್ನೆಲ್ಲ ತಿಪ್ಪಿ ಇನ್ನೊಂದು ಸ್ವಲ್ಪ ದಿನ ಏರ್ತಂದ್ರೆ ಎಲ್ಲ ತಂದು ಇದ್ರಾಗ ಹೆಟ್ಟು ಬಿಡ್ತಾವೆ. ಅದಕ್ಕೆ ಇಲ್ಲಿ ಇರ್ತೈತಿಲ್ಲ ಈ ಥರ ಕಲ್ಲು ಇಡೋನು ಅಂತ ಹೇಳೀನಿ. ಈಗ ಬಂದ್ರಂದ್ರೆ ಇಡಬೇಕು. ಭಾಳ ಕಾಡ್ತಾವ ನೋಡ್ರಿ. ಒಟ್ಟು ಇರಬೇಕು ಇರಬಾರ್ದು. ಈಗ ನೋಡ ಇನ್ನು ಅಲ್ಲೆಲ್ಲ ದನಗೋ ಕಾಲಾಗೆಲ್ಲ ಗೊಳೆ ಮಾಡಿಬಿಟ್ಟಿರ್ತಲ್ಲ, ಮತ್ತು ಅದನ್ನು ಕೆದರ್ತಾವೆ. ಇದೇ ಬರೀ ದಗದ ಚಂತನ ಬರೀ ಕೆದರಿದ್ದೆ. ಏನ್ರಿ ಕಾಳು ಹಾಕ್ಬೇಕು, ಬೀಜ ಹಾಕ್ಬೇಕು, ಎಲ್ಲ ಹೋಗೋದು ಬಿಡ್ತಾವೆ. ಮಳೆ 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 ನೋಡ್ರಿ. ಲಾಸ್ಟ್ ವಿಡಿಯೋದಾಗ ತೋರ್ಸಿನಿಲ್ಲ, ಗೊಂಜಾಳಿನ ಹಾಕಾಕತ್ತಿದ್ರು ಅವಾಗ. ಇವಾಗ 10 ದಿನದ ಹಿಂದೆ. ಇವಾಗೆಲ್ಲ ಹೆಂಗೆ ಇರ್ತೈತಿ ನೋಡ್ರಿ. ಆ ಕಡೆ ನೋಡ್ರಿ ಅವು ಅಲ್ಲಿ ಮಳೆನೂ ಎಷ್ಟು ಕಾಣತೈತಿ. ಇಲ್ಲೇ ಇಲ್ಲ ನಮ್ಮ ಕಡೆ ಸ್ವಲ್ಪ ಸಿಡಿಯಾತೈತಿ ತಲೆ ಮೇಗಿಂದ ಅಂದ್ರೆ ನೆತ್ತಿ ಮೇಗಿಂದ ಹನಿ ಅಂತಾರಲ್ಲ, ಅದಟ್ಟ ಐತಿ. ಎಲ್ಲ ಸೈಡ್ ಅಲ್ಲಿಗೆ ಹೋಗಿತ್ತು ನೋಡಿ. ಫುಲ್ ಐತಿ ನೋಡ್ರಿ ಜೋರು ಹೆಂಗೆ ಕಾಣ್ತೈತಿ. ಇವಾಗ ಹೆಂಡಿ ಎಲ್ಲ ಸರ್ಸಿನಿ. ನಮ್ಮವ್ರ ಮೇವು ತೊಗೊಂಬಂದ್ರಿ ಇವಾಗ ಸದ್ಯಕ್ಕೆ. ಈಗ ಅವರ ಮೇವು ಹಾಕತ್ತ ನೋಡ್ರಿ. ಎಲ್ಲ ದನಗಳಿಗೆ ಮೇವು ಹಾಕಿರವ್ರ. ನೀರು ಕುಡ್ಸೋದಾತ. ದನಗಳಿಗೆ ಹಿಂಡಿ ನೆನಾಕಿನಿ. ನನ್ನ ಜೊತೆನ ಒಂದಿನ ಹಂಗೆ ತಿಂದಿಲ್ಲ. ಅಮ್ಮಿನ ಜೊತೆ ತಿನ್ನಾಕತ್ತಿದ್ರು. ಆತತಿ ಸೀನ್ ಬಿಡ್ತದ ಮ್ಯಾಲ ಫುಲ್ ನಗು ಬಂದುಬಿಡ್ತ. ನಗಾತಿದ್ದೀವು. ಆದಾಗ ಬಾಳುಮಮ್ಮ ಅಂತಿತ್ತು. ಬಾಳುಮಮ್ಮ ನೋಡ್ಕೋತ ಕೂತಿದ್ದೀವು. ಇವಾಗ ಮಳೆನೂ ಬರಲಿಲ್ಲ, ಏನಿಲ್ಲ. ಎಲ್ಲ ಚಲೋತೆ ಮೇವು ತಿಂದು ಎಲ್ಲನೂ. ಇವಾಗ ಟೈಮ 5 ಗಂಟೆ. ಇವಾಗ ಒಂದು ಎಮ್ಮೆ ಹಿಂಡಿಟ್ಟೇನಿ. ಆಚೆ ಕಡೆ ಅದ ಕರಿ ಹಾಲು ಕುಡ್ಸೋದು ನೋಡ್ರಿ. ಸೂತಾಕ್ಲಾತತಿ. ಇವಾಗ ಈ ಎಮ್ಮೆ ಹಿಂಡಾತೀನಿ. ಇದ್ರ ಕರು ಹಿಂಡೈತಿ, ಕಟ್ಟೇನಿ. ಇವಾಗ ಎಮ್ಮೆ ಹಿಂಡೋದು ಸ್ಟಾರ್ಟ್ ಐತಿ. ನಾವು ಆಲ್ರೌಂಡರ್. ಎಲ್ಲ ಥರ ಹೊರಗೆ ಹೋದ್ರೆ ಪೇಶನ್ ಮಾಡೋಕ್ಕೂ ಸಹ್ಯ, ಮನೆಯಾಗಿದ್ರೆ ಈ ಥರ ಹೆಂಡಿ ಕಸ ಎಲ್ಲ ಮಾಡೋಕ್ಕೂ ಸಹ್ಯ. ಇವಾಗ 2 ಎಮ್ಮೆ ಹಿಂಡೋದಾಯ್ತು, ತೆಗೆದಿಟ್ಟು ಬಂದೆ. ಇವಾಗ ಹೆಣಕಾಸು ಮಾಡಬೇಕು. ಕೊನೆವರೆಗೂ ಯಾರ್ಯಾರು ರೈತರು ವಿಡಿಯೋ ನೋಡ್ರಿ ತುಂಬ ಧನ್ಯವಾದಗಳು. ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರೆ ಇನ್ನೂ ಖುಷಿ ಆಗತ್ತೆ. ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆ ಡಬಲ್ ಥ್ಯಾಂಕ್ ಯು, ಧನ್ಯವಾದಗಳು.